ಸೊ ಇದೆಂತ ಆರೋಪ ಅಣ್ಣ ಕಾರ್ಯಕ್ರಮ ನೋಡ್ತಾ ಇದೀವಿ ಮೇಡಮ್. ಈಗ ಒಂದು ಪ್ರಶ್ನೆ ನೀವು ಹೇಳಿದ್ರಿ, ಆಕ್ಟ್ಗಳು ಬಂದ್ರೆ ಕಾನೂನುಗಳಿಗೆ ಬಂದ ಮೇಲೆ ಇನ್ನೊಂದು ಕಾನೂನು ಆಗ್ತಾ ಹೋಗುತ್ತೆ, ಹಾಗಾದ್ರೆ ಎಲ್ಲ ಸರಿಯಾಗ್ಬಿಡುತ್ತಾ ಅಂತ. RTI ಅನ್ನೋದು ಒಂದು ಆಕ್ಟ್ ಬಂತು. ಆಕ್ಟ್ ಬಂದ್ಮೇಲೆ ಸಾಕಷ್ಟು ಹಗರಣಗಳು ಹೊರಗೆ ಬರಲಿಲ್ವಾ? ಹಾಗಾದ್ರೆ MP ಗಳು ಕೂಡ ಕಾನೂನಿನ ಹಿಡಿತದಿಂದ ಯಾಕೆ ದೂರ ಇರಬೇಕು? ನ್ಯಾಯಾಂಗ ಕೂಡ ಯಾಕೆ ದೂರ ಇರಬೇಕು? ಅವ್ರನ್ನ ಯಾಕೆ ಪ್ರಶ್ನೆ ಮಾಡಂಗಿರಬಾರ್ದು? MP ಗಳನ್ನ ನಾನು ಕಾನೂನಿನ ಹಿಡಿತದಿಂದ ದೂರ ಇರಲಿ ಅಂತ ಹೇಳ್ತಾ ಇಲ್ಲ, ಅವ್ರನ್ನ ಸೇರಿಸ್ಕೊಳ್ಬೋದು. ಆದರೆ ನಾನು ಹೇಳ್ತಾ ಇರೋದು, ಇರೋ ಕಾನೂನುಗಳು ಸಾಕಷ್ಟು ಸ್ಟ್ರೆಂಥನ್ ಆದರೆ ಆವಾಗ ನಮ್ಮ ಈಗ ಇರೋಂಥ ಕಾನೂನುಗಳಿಂದನೇ ಏನೂ ಆಗ್ತಾ ಇಲ್ಲ. ಹೀಗೆ ಇದು ಬಂದು ಒಂದು ಕಾನೂನಾಗಿ ಕುತ್ಕೊಂಡ್ರೆ ನಾನು ಹೇಳ್ತಾ ಇರೋದು, ಅಣ್ಣಾ ಹಜಾರೆ ಇಷ್ಟು ಇದಾಗಿ ಹೋರಾಟ ಮಾಡೋ ಅಂತ ಸಡನ್ ಆಗಿ ಮಾಡೋ ಅಂತ ಅಗತ್ಯ ಈಗ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅದು ಇನ್ನೂ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಇದೆ, ಬರುತ್ತೆ ಲೋಕಪಾಲ್ ಮಸೂದೆ, ಅವಾಗ ಅದ್ರ ಬಗ್ಗೆ ಅಮೆಂಡ್ಮೆಂಟ್ ಮಾಡುವಂಥದ್ದು ಮಾಡ್ಬೋದು. ಆದರೆ ಗಾಂಧೀಜಿ ಬಳಸ್ಕೊಂಡಂಥ ಒಂದು ವೆಪನ್ ಇದು ಉಪವಾಸ ಸತ್ಯಾಗ್ರಹ, ಅವರು ಯಾವ ಇಶ್ಯೂಗೆ ಬಳಸ್ಕೊಂಡ್ರೋ ಅದು ಬಿಟ್ಟು ಇವರು ಯಾವ್ಯಾವುದೋ ಹುನ್ನಾರಗಳ ನಡುವೆ ಇವರು ಸಿಕ್ಕ ಹಾಕೊಂಡು ಅಣ್ಣಾ ಹಜಾರೆನ ಬೇರೆಯವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದು, ಅದು ಅಣ್ಣಾ ಹಜಾರೆ ಇದು ಮಾಡ್ಕೊಳ್ಳೋದು. ಇನ್ನೊಂದು, ನಮ್ಮ ದೇಶದ ಸಾಮಾನ್ಯ ಪ್ರಜೆ ತುಂಬಾ ಪ್ರಬುದ್ಧವಾಗಿದ್ದಾನೆ, ಅವನ ಹತ್ರನೂ ಇದು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಿಗೆ ನಾನು ನಿನ್ನೆ ಆಟೋದಲ್ಲಿ ಬರುವಾಗ ಹೇಳ್ತಾ ಇದ್ದೆ, ಆಟೋ ಡ್ರೈವರ್ ದೇಶದಲ್ಲಿ ಕಾನೂನು ರೂಪಿಸಬೇಕಾದ್ರೆ ಯಾವ ಪ್ರಜೆಯ ಮಾತು ಕೇಳಿ ಕಾನೂನು ಮಾಡಲ್ಲ ಮೇಡಮ್. ಚರ್ಚೆ ಇಲ್ಲದೆ ಬಿಲ್ಗಳು ಪಾಸ್ ಆಗ್ತಾ ಇದೆ ನಮ್ಮಲ್ಲಿ ಅಸೆಂಬ್ಲಿಲಿ, ಪಾರ್ಲಿಮೆಂಟ್ಗಳಲ್ಲಿ ಮೇಡಮ್. ಅದ್ರ ಜೊತೆ ಉಗ್ರಪ್ಪನವರೇ, ನಿಮ್ಮೊಂದು ನೇರವಾದ ಪ್ರಶ್ನೆ, ಈಗ MP ಗಳು ಮತ್ತು ಜುಡಿಷಿಯರಿ ಬರಬಾರ್ದು ಅಂತ ನೀವು ಹೇಳ್ತಾ ಇದ್ರಿ, ಏನ್ ರೀಸನ್ ಏನ್? ಯಾಕೆ ಬರಬಾರ್ದು? ಒಂದು ನಿಮಿಷ ಕೇಳಿ. ಈಗ ಇನ್ನೊಂದೇ, ಈಗ ಅಣ್ಣಾ ಹಜಾರೆ ಅಂಡ್ ಟೀಮ್ ಈ ದೇಶದ ಜನರ ಪ್ರತಿನಿಧಿಗಳಲ್ಲ, ಅವರು ಕಾಮನ್ ಅಂತ ಹೇಳ್ತಾರೆ. ಹಾಗಾದ್ರೆ ಕಪಿಲ್ ಸಿಬಲ್ಲು, ದಿಗ್ವಿಜಯ್ ಸಿಂಗು, ಖುರ್ಷೀದ್ ಆಲಂ ಖಾನು, ಇನ್ಯಾರೋ 4 ಜನ ಇದಾರಲ್ಲ, ಅವರು ಈ ದೇಶದ ಸಂಪೂರ್ಣ ಅವ್ರು ಹೇಳಿದ್ದೆಲ್ಲ ಒಪ್ಕೋಬೇಕಾ? ನೋಡಿ, ಯಾರ ಹೆಸರುಗಳ ಮಂತ್ರಿಗಳ ಹೆಸರುಗಳನ್ನ ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ವೈಯಕ್ತಿಕವಾಗಿ ಮಾತನಾಡ್ತಾ ಇಲ್ಲ, ಅವರು ಸರ್ಕಾರದ ಪರವಾಗಿ ಸರ್ಕಾರದ ಪ್ರತಿನಿಧಿಗಳಾಗಿ ಒಂದ್ ನಿಮಿಷ ದಯಮಾಡಿ ತಾಳ್ಮೆಯಿಂದ ಕೇಳಿ. ಇಲ್ಲಿ ಪ್ರಶ್ನೆ, ಲೋಕಪಾಲ್ ಮಸೂದೆ ತರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರಾ? ಕೇಂದ್ರ ಸರ್ಕಾರ ತನಗಿರ್ತಕ್ಕಂಥ ದತ್ತವಾಗಿರ್ತಕ್ಕಂಥ ಅಧಿಕಾರವನ್ನು ಬಳಸ್ಕೊಂಡು ಇವರು ಹೇಳಿದಾಗೆ 69ರಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದನ್ನ ಇದೇ ಶಾಂತಿ ಭೂಷಣ್ ರವರು 77ರಲ್ಲಿ ಲಾ ಮಿನಿಸ್ಟರ್ ಆದರೂ ಏನೂ ಮಾಡದೇ ಇರೋವಂಥವ್ರು ಕಾಂಗ್ರೆಸ್ ಅಂತ ಹೇಳಿ ನನ್ನ ಸನ್ಮಿತ್ರರು ಮಾತಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಸೇತರ ಸರ್ಕಾರಗಳು ಈ ರಾಷ್ಟ್ರದಲ್ಲಿ ಬಂದಿದ್ವು, ಅವರು ಸಹ ಏನು ಮಾಡೋಕ್ಕಾಗಿರಲಿಲ್ಲ. ಆದರೆ ಇವತ್ತು ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ನೇತೃತ್ವದ UPA ಸರ್ಕಾರ ಅದರ ಒಂದು ಸ್ವರೂಪವನ್ನು ಕೊಟ್ಟು ಇವತ್ತು ಸಂಸತ್ತಿನ ಮುಂದೆ ತರ್ತಾ ಇದ್ದಾರೆ. ಅದರಲ್ಲಿ ಅಕಸ್ಮಾತ್ ಲೂಪ್ ಹೋಲ್ಸ್ ಇದ್ರೆ ಅದಕ್ಕೆ ಅಮೆಂಡ್ಮೆಂಟ್ಸ್ ಅನ್ನ ತರ್ತಕ್ಕಂಥ ಅದಕ್ಕೆ ಅವಕಾಶ ಇದೆ. ಸೊ ಇನ್ನ ಅದನ್ನ ಇಂಟ್ರೊಡ್ಯೂಸ್ ನಾವು ಹೇಳಿದಾಗೆ ನಡ್ಕೋಬೇಕು ಅಂತ ಹೇಳಿದ್ರೆ ಇದೊಂಥರ ಹೇಗಾಗಿದೆ ಒಂದು ನಿಮಿಷ ಸಾರಿ ಮಿಸ್ಟರ್ ಹಮೀದ್ ಅವರೇ, ಕಪಿಲ್ ಸಿಬ್ಬಾಲ್ ಆಗ್ಲಿ ಅಥವಾ ಇನ್ನೊಬ್ಬರಾಗ್ಲಿ ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಸ್ವಾಮಿ ಒಂದು ನಿಮಿಷ, ಅದಕ್ಕೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಬೇಕಾದ್ರೆ ಈ ರಾಷ್ಟ್ರದ ಜನತೆ ಸಂಸತ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥ ಜನರ ಪ್ರತಿನಿಧಿಗಳಾಗಿ ನಾನು ಮುಗಿಸ್ತೇನೆ. ನೋಡಿ, ಯಾಕೆ ಇವತ್ತು ಸಂಸದರನ್ನ ಜಡ್ಜ್ಗಳನ್ನ ಪ್ರಧಾನಿನ ವ್ಯಾಪ್ತಿಗೆ ತರಬೇಕು, ಲೋಕಪಾಲ್ ವ್ಯಾಪ್ತಿಗೆ ತರಬೇಕು ಅಂತ ಇದೊಂದು ಪ್ರಶ್ನೆ ಯಾಕೆ ಉದ್ಭವ ಆಯಿತು ಅಂದರೆ, ಕ್ಯಾಶ್ ಫಾರ್ ವೋಟ್ ಸ್ಕ್ಯಾಮ್ ಬಂತು. ಇವರು ಪ್ರಶ್ನೆ ಕೇಳಿದ್ದು ಜೊತೆಗೆ ವೋಟ್ ಹಾಕೋದಕ್ಕೂ ತಗೊಳ್ತೇನೆ ಅನ್ನೋದು ಒಂದು ಬಂತು. ಇಡೀ ಪ್ರಪಂಚದ ಎದುರುಗಡೆ ನಾವು ನಗೆಪಾಟ್ಲಿಗೆ ಇಡೋದು, ನಮ್ಮ ಸಂಸದರು ಖರೀದಿಗಿದ್ದಾರೆ ಅನ್ನೋದು ಗೊತ್ತಾಯಿತು. ಅದು ಬ್ಲ್ಯಾಕ್ ಮನಿ ಬಂತು. ಅದಾದ ನಂತರ YK ಸಬರ್ವಾಲ್ ಮತ್ತು KG ಬಾಲಕೃಷ್ಣನ್ ಇಬ್ಬರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದಂಥವ್ರು, ಇವರು ಹಗರಣಗಳಲ್ಲಿ ಸಿಕ್ಕಾಕೊಂಡ್ರು. ಇಂಥ ಒಂದು ಈ ರೀತಿ ಪ್ರಕರಣಗಳಿಂದಾಗಿ ಪ್ರಧಾನಿನ, ಜಡ್ಜ್ಗಳನ್ನ, ಸಂಸದರನ್ನ ಎಲ್ಲರನ್ನೂ ಇದ್ರ ವ್ಯಾಪ್ತಿಗೆ ತರಬೇಕು ಅಂತೇಳಿ ಹೇಳಿದರು. ಮತ್ತು ಸಂಸತ್ತು ಸುಪ್ರೀಂ ಅಂತೇಳಿ ಹೇಳ್ತಾರಲ್ಲ, ಅವರೇ ಇದು ಮಾಡಬೇಕು ಅಂತ ಇವರು ಮನೀಶ್ ತಿವಾರಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅನ್ಎಲೆಕ್ಟಬಲ್ ಟೈರೆಂಟ್ಸ್ ಅಂತ ಹೇಳ್ತಾರೆ ಯಾರನ್ನ ಸಿವಿಲ್ ಸೊಸೈಟಿ ಅವ್ರನ್ನ. ವಾಟ್ ಅಬೌಟ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್? ಯಾವ ಕ್ಷೇತ್ರದಿಂದ ಎಲೆಕ್ಟ್ ಆಗಿದ್ದಾರೆ? 1999ನಲ್ಲಿ ಡೆಲ್ಲಿ ಸೌತ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಕಾನ್ಸ್ಟಿಟ್ಯೂನ್ಸಿ, ಅತ್ಯಂತ ಪ್ರಜ್ಞಾವಂತರು ಮತ್ತು ಸುಶಿಕ್ಷಿತರಂತ ಒಂದು ಕಾನ್ಸ್ಟಿಟ್ಯೂನ್ಸಿ, ಅದರಲ್ಲಿ ಸೋತಬಿಟ್ರು. ಅಜಯ್ ಕುಮಾರ್ ಮಲ್ಲೋರ್ ಹತ್ರ ಇವ್ರಿಗೆ ಪ್ರಧಾನಿ ಆಗುವಂಥ ಅರ್ಹತೆ ಏನಿದೆ? ಹಾಗಾದ್ರೆ ಇವರು ಆಯ್ಕೆ ಆಗಿದ್ದಾರೆ? ಈ ಹಿಂಬಾಗಿಲ ಮುಖಾಂತರನೆಲ್ಲೋ ಇವ್ರು ಒಳಗಡೆ ಬಂದಿದ್ದಾರೆ.
ಈ ತರ ವಿತಂಡವಾದವನ್ನ ಮಾಡುವಂತದನ್ನ ಉತ್ತರ ಇಲ್ಲದಾಗ ನೋಡಿ, ಅವ್ರು ಹೇಳೋದನ್ನ ದಯಮಾಡಿ ಅವ್ರು ಹೇಳೋದನ್ನ ಅಲ್ಲ, ಕೇಳಿದ್ರೆ fact ಅಲ್ವಾ ಅದು? ನಾನು ಮಾತಾಡಿಲ್ಲ. ಒಂದ್ ನಿಮಿಷ ಪ್ಲೀಸ್, ಉತ್ತರ ಇಲ್ಲದೆ ದಯಮಾಡಿ ವಿತಂಡವಾದ ಪ್ಲೀಸ್. ಅನ್ಸುತ್ತೆ ಅವರಿಗೆ. ನೀವು ಈ ರೀತಿ ಮಾತಾಡಿ, ನೀವು ಮಾತಾಡಿ. ದಯಮಾಡಿ ಈಗ ಅಲ್ಲ, ಮಾಡೋದು. ವಿತಂಡವಾದಲ್ಲ, ಪಾಯಿಂಟ್ ಅಲ್ವಾ ಅದು? ನಾವು ಒಂದು ನಿಮಿಷ ಪ್ಲೀಸ್. ಸಂವಿಧಾನ ನಾವು ಗೌರವಿಸ್ತೇವೆ. ಸಂವಿಧಾನದಲ್ಲಿ ಅವಕಾಶ ಇದೆ ರಾಜ್ಯಸಭಾಗೆ ಬರೋದಕ್ಕೆ. ದೇವೇಗೌಡರು ರಾಜ್ಯಸಭಾದಿಂದ ಪ್ರಧಾನಮಂತ್ರಿಗಳಾಗಿರಲಿಲ್ವಾ? ಮನಮೋಹನ್ ಸಿಂಗ್ ಆಗಿರಲಿಲ್ವಾ? ಆಗಿದ್ದಾರೆ. ಈಗ ತಪ್ಪೇನಿದೆ? ಸಂವಿಧಾನದಲ್ಲಿ ಅವಕಾಶ ಇದೆ, ಅದರ ಅರ್ಥ ಒಂದು ಇರ್ರಿ, ಸಂವಿಧಾನದಲ್ಲಿ ಅವಕಾಶ ಇದೆ, ಅದನ್ನು ಆಗಿದ್ದಾರೆ, ಅದರ ಅರ್ಥ ಜನಬೆಂಬಲ ಇಲ್ಲ ಅಂತನಾ? ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸಂಸದರಿಂದ ಅವರು ಪ್ರಧಾನಿಗಳಾಗಿದ್ದಾರೆ, ಅವ್ರು ಆಯ್ಕೆ ಮಾಡಿ. ಇದನ್ನ ಈ ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನ ಅರ್ಥ ಮಾಡಿಕೊಳ್ಳದೆ ಬರೇ ಒಂದು ರೀತಿ ಮಾತನಾಡ್ತೀವಿ ಅಂತಂದ್ರೆ ಇದು ಒಂದು ರೀತಿ ಸಂವಿಧಾನಕ್ಕೆ ಆಗ್ತಕ್ಕಂಥ ಅಪಚಾರ. ಇದನ್ನ ಅರ್ಥ ಮಾಡ್ಕೋಬೇಕು. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಈ ಮಾತುಗಳ ಮೂಲಕ ಅಪಚಾರ ಎಸಗ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು, ಈ ದೇಶದ ಜನ ಆಯ್ಕೆ ಮಾಡಿದ್ದಾರೆ. ಈ ಸಂವಿಧಾನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಸದಸ್ಯರು ಈ ದೇಶದ ಮಂತ್ರಿಗಳಾಗಬಹುದು, ಈ ದೇಶದ ಪ್ರಧಾನಮಂತ್ರಿಗಳಾಗಬಹುದು ಅಂತೇಳಿ ಸ್ಪಷ್ಟವಾಗಿದೆ. ನಾನು ಆಯ್ಕೆ ವಿಚಾರವೇ ಕೂಡ ಪ್ರಶ್ನಾರ್ಹ. ಈಗ ಆ ಆಯ್ಕೆ ಆಗ್ತಾ ಇರೋ ವಿಚಾರ ಯಾರ್ಯಾರು ಇವತ್ತು ರಾಜ್ಯಸಭೆಗೆ ಆಯ್ಕೆ ಆಗ್ತಿದ್ದಾರೆ? ಒಂದು ನಿಮಿಷ, ಇದ್ರ ಬಗ್ಗೆ ಅಣ್ಣಾ ಹಜಾರೆ ಅವರು ಹೋರಾಟನೇ ಬೇರೆ ಆಗ್ಬೇಕು. ಹಾಗಾದ್ರೆ ಚುನಾವಣೆಯ ಪ್ರತಿನಿಧಿಗಳನ್ನ ಆರಿಸುವಂತದ್ದು ಅಥವಾ ಪ್ರತಿನಿಧಿಗಳು ಯಾರು ನಿಂತಿದ್ದಾರೆ ಅದಕ್ಕೂ ಒಂದು ಹೋರಾಟ ನಡೀಬೇಕು. ಅದಾದಾಗಲೇ ಖಂಡಿತ ಈ ಭ್ರಷ್ಟಾಚಾರದ ಹೋರಾಟಕ್ಕೆ ಬೆಂಬಲ ಸಿಗುತ್ತೆ, ಅದಕ್ಕೆ ಇನ್ನೂ ಸಪೋರ್ಟ್ ಸಿಗುತ್ತೆ. ಒಂದ್ ನಿಮಿಷ, ಈ ಒಂದು ಭ್ರಷ್ಟಾಚಾರದ ವಿರುದ್ಧನೇ ಅವರು ಹೋರಾಡ್ತಾ ಇದ್ದಾರೆ ಅಂತಾದ್ರೆ ಫಸ್ಟ್ ಲೋಕಪಾಲ ಮಸೂದೆ ಬರಲಿ, ಆ ನಂತರ ಅಮೆಂಡ್ಮೆಂಟ್ಗೆ ಇವ್ರು ಹೋರಾಟ ಮತ್ತೆ ಮಾಡಬಹುದು. ಆದ್ರೆ ಈಗ ಅದನ್ನ ಬರಕ್ಕೆ ಬಿಡದಂಗೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಅಣ್ಣಾ ಹಜಾರೆ ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ವಿರುದ್ಧದ ಆರೋಪಗಳೆಲ್ಲ ತಪ್ಪು ಅಂತ ಹೇಳಿ ಕೇಂದ್ರ ಸರ್ಕಾರ ಒಪ್ಕೊಳ್ಳಿ, ಅಲ್ಲಿವರೆಗೂ ನಾನು ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂದ್ರೆ ದೇಶದ ಪ್ರತಿಯೊಬ್ಬನು ನನ್ನ ವಿರುದ್ಧ ಆಪಾದನೆ ಇದು ಮಾಡಿದ್ರೆ ಅದು ವೈಯಕ್ತಿಕವಾಗಿ ಅವರು ಅದನ್ನ ಹೇಳಬಾರ್ದಿತ್ತು. ಇನ್ನೊಂದು, ಕಾಂಗ್ರೆಸ್ ಸರ್ಕಾರ ಕೂಡ ದಿಗ್ವಿಜಯ ಸಿಂಗ್ ಅವರು ಎಷ್ಟು ಇವರು ಪ್ಯಾನಿಕ್ ಆಗಿದ್ದಾರೆ ಕಾಂಗ್ರೆಸ್ ಅವರು ಅಂದ್ರೆ ಅವ್ರನ್ನ ಬಿಟ್ಟಿದ್ರೆ ಸುಮ್ನೆ ಖಂಡಿತ ಇದು ಇಶ್ಯೂ ಈ ಲೆವೆಲ್ಗೆ ಹೋಗ್ತಿರ್ಲಿಲ್ಲ. ದಿಗ್ವಿಜಯ್ ಸಿಂಗ್ ಏನ್ ಮಾಡ್ತಿದ್ದಾರೆ, ಸಣ್ಣ ಅದೇ ಹೇಳ್ತಾರಲ್ಲ, ಅಡಕೆ ಕದ್ರು ಕಳ್ಳ ಆನೆ ಕದ್ರು ಕಳ್ಳ. ಅಣ್ಣಾ ಹಜಾರೆ ಹೋರಾಟಕ್ಕೆ ಈ ಭ್ರಷ್ಟಾಚಾರದ ವಿರುದ್ಧ ನಿಮ್ಮ ಬೆಂಬಲ ಇದೆಯಾ ಇಲ್ವೋ? ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಬೆಂಬಲ ಇಲ್ಲ. ಅಣ್ಣಾ ಹಜಾರೆ ವೈಯಕ್ತಿಕವಾಗಿ ಮಾಡಿದ್ರೆ ಖಂಡಿತ ನನ್ನ ಬೆಂಬಲ ಇದೆ. ಆದ್ರೆ ಅದು ವೈಯಕ್ತಿಕ ಅಲ್ಲ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು. ಮಾಧ್ಯಮ ಆರೋಪ ಸರಿ ಅಂತ ಆಯ್ತು ನಿಮ್ದು. ನಾನು ಸ್ಪಷ್ಟ ಹೇಳ್ತೇನೆ, ಅಣ್ಣಾ ಹಜಾರೆ ಅವರಿಗೆ ರಿಮೋಟ್ ಕಂಟ್ರೋಲರ್ಸ್ ಹಿಂದೆ ಇದ್ದಾವೆ. ಆ ರಿಮೋಟ್ ಕಂಟ್ರೋಲರ್ಸ್ನ ವಕ್ತಾರರಾಗಿ ಇವತ್ತು ಅಣ್ಣಾ ಹಜಾರೆ ಅವರು ಹೋರಾಟಕ್ಕೆ ಇಳಿದಿದ್ದಾರೆ ಹೊರತು ಅವರು ಭ್ರಷ್ಟಾಚಾರದ ವಿರುದ್ಧ ನಿಜವಾಗೂ ಹೋರಾಟ ಮಾಡೋದಾದಲ್ಲಿ ನಾವೆಲ್ಲರೂ ಸಹ ಬೆಂಬಲ ಕೊಡ್ತಾ ಇದ್ವಿ. ನನಗೆ ಇವತ್ತು ಅವರ ಆಟಿಟ್ಯೂಡ್ ಇವತ್ತು ಏನಾಗಿದೆ, ಇವತ್ತು ಸಂಸತ್ನಲ್ಲಿ ಅವರು ಒಂದು ಬಿಲ್ ಅನ್ನ ತಂದಿದ್ದಾರೆ. ಆ ಬಿಲ್ನಲ್ಲಿ ಇರ್ತಕ್ಕಂಥದ್ದು ಏನಾದರೂ ನ್ಯೂನತೆಗಳಿದ್ರೆ ಮುಂದೆ ಅಮೆಂಡ್ಮೆಂಟ್ಸ್ ಅನ್ನ ತರೋದಕ್ಕೆ ಅವಕಾಶ ಇದೆ. ಅದನ್ನು ಬಿಟ್ಟು ನಾವು ಹೇಳದಾಗೆ ಆಗಬೇಕು ಅನ್ನುವಂಥ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಇದೆಯಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಹಾಗಾಗಿ ಅಣ್ಣಾ ಹಜಾರೆ ಅವರು ಬೇರೆಯವರ ಕೈಗೊಂಬೆ ಆಗಿದ್ದಾರೆ ಹೊರತು ಅವರಿಗೆ ನಿಜವಾದಂತಹ ಬದ್ಧತೆ ಇದ್ದಿದ್ರೆ ಮೊದಲು ಹೇಗೆ ಜೆಪಿ ಅವರು ಭ್ರಷ್ಟಾಚಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿದ್ರು ಹಾಗೆ ಇಶ್ಯೂಸ್ ಅನ್ನ ತೆಗೆದುಕೊಂಡು ಹೋರಾಟವನ್ನ ಮಾಡಿದರೆ ನಿಜಕ್ಕೂ ಸಹ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರ ಹೋರಾಟ ಏನಿದೆಯಲ್ಲ, ಇವರು ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಬೇರೆ ಒಂದು ಈಗ ಯಾಕಂದ್ರೆ ನನ್ನ ಸ್ನೇಹಿತರು ಅವರನ್ನ ಬೆಂಬಲಿಸ್ತಾ ಇರುವಂತ ಸ್ನೇಹಿತರು ಮಾತಿತ್ತರೆ ಕಾಂಗ್ರೆಸ್ ಅಂತ ಇದ್ದಾರೆ. ಎಲ್ಲೂ ಸಹ ಬಿಜೆಪಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಆದಂತಹ ಹಗರಣಗಳು ಕೊನೆಗೆ ಶವಪಟ್ಟಿಗೆನಲ್ಲೂ ಸಹ ಲಂಚ ಹೊಡೆದಂತದನ್ನು ಸಹ ನನ್ನ ಸ್ನೇಹಿತರು ಹೇಳಕ್ ರೆಡಿ ಇಲ್ಲ. ಯಾಕೆಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಗಣಿಯ ಅಕ್ರಮದ ಬಗ್ಗೆನೂ ಸಹ ನನ್ನ ಸ್ನೇಹಿತರು ಹೇಳಕ್ ಮಾತಿದ್ರೆ ನಾನೊಂದು ಪುಸ್ತಕ ಬರೆದಿದ್ದೆ ಅಂತ ಹೇಳ್ತಾರೆ. ನಾನು ಇವ್ರು ಬರೆಯೋದಕ್ಕಿಂತ ಮೊದಲೇ ನಾನೇ ಒಂದು ಸತ್ಯಶೋಧನೆ ನೀವೇನಾಗಿದ್ರೆ ನಾನೊಬ್ಬ ದೊಡ್ಡ ಲೀಡರ್ ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಸಂವಿಧಾನದ ರೀತಿಯ ನಡ್ಕೋಬೇಕು ಅಂತ ಹೇಳ್ತಾ ಇದ್ದೇನೆ, ಪಾಯಿಂಟ್ ಇಲ್ಲ ಅಂತಲ್ಲ. ನೋಡಿ, ಇವರು ರಾಜ್ಯಸಭೆ ವಿಚಾರಕ್ಕೆ ಬಂದ್ರಲ್ಲ, ರಾಜ್ಯಸಭೆಗೆ ಇವರು ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಆದಾಗ ಅವರು ಯಾವ ಸಭೆಗೂ ಆಯ್ಕೆ ಆಗಿದ್ದಿಲ್ಲ. ಆನಂತರ ಅವರು ನೇರವಾಗಿ ಜನರಿಂದ ಯಾಕೆ ಆಯ್ಕೆ ಆಗಿ ಬಂದರು ನಂದ್ಯಾಲದಿಂದ? ಅವರು ಹಿಂಬಾಗಿಲಿಂದಲೇ ಬರ್ಬೋದಿತ್ತಲ್ಲ. ಆ ವಿಷಯ ಅಲ್ಲಿಗೆ ಬಿಡೋಣ. ಇವತ್ತು ಇವರು ಲೋಕಪಾಲ್ ಮಸೂದೆ ಸ್ಟ್ಯಾಂಡಿಂಗ್ ಕಮಿಟಿ ಮುಂದೆ ಇದೆ, ಪಾರ್ಲಿಮೆಂಟ್ ಮುಂದೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ 5ನೇ ತಾರೀಕಿಗಿಂತ ಮೊದಲು
ಲೋಕಪಾಲ್ ಮಸೂದೆ ಬಗ್ಗೆ ಚರ್ಚೆ ನಡೀತಾ ಈ ಮಳೆಗಾಲದ ಅಧಿವೇಶನದ ಮುಂಗಾರು ಅಧಿವೇಶನದಲ್ಲಿ ಸಂಸತ್ತಿನ ಮುಂದೆ ಇಡ್ತೀವಿ ಅಂತ ಹೇಳಿದ್ರ ಅಣ್ಣಾ ಹಜಾರೆ ಆಗಸ್ಟ್ 15ನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ರಿಂದಾಗಿ ಇವರು ಒತ್ತಡಕ್ಕೆ ಸಿಲುಕಿ ಇವರು ಹೊತ್ತು ಮುಂದೆ ಇಟ್ಟಿದ್ದಾರೆ. ಇಲ್ಲ, ಆ ಬಗ್ಗೆ ಇಲ್ಲಾಂದ್ರೆ ನನ್ನ 42 ವರ್ಷದಿಂದ ಏನ್ ಮಾಡ್ತಾ ಇತ್ತು ಕಾಂಗ್ರೆಸ್ ಹೇಳಿ? ಅಲ್ಲ, ಬಿಜೆಪಿ ಹೇಳ್ತಾರಲ್ಲ, ಒಂದ್ ನಿಮಿಷ, ಬಿಜೆಪಿ ವಹಿಸ್ಕೊಳ್ಳೋದಲ್ಲ, ಇದು ಸರಿ ಕಾಣೋದಿಲ್ಲ. ಬಿಜೆಪಿ ಹೇಳ್ತೀನಿ ನಿಮಗೆ, ಬಿಜೆಪಿಯವರು ಯಾವ್ಯಾವ್ದು ಆಕ್ಷನ್ ತಗೊಂಡಿದ್ರು ನಿಮಗೆ ಗೊತ್ತಿದೆ. ಬಂಗಾರ ಲಕ್ಷ್ಮಣನು ಮನೆ ಕಳಿಸಿದ್ದಾರೆ, ದಿಲೀಪ್ ಸಿಂಗ್ ಜುದೇವನ್ನು ಮನೆ ಕಳಿಸಿದ್ದಾರೆ. ಆನಂತರ ಇವರು ಕಾಫಿನ್ ಸ್ಕ್ಯಾಮ್ ಅಂತ ಹೇಳ್ತಿದ್ರಲ್ಲ, ಇವತ್ತವರೆಗೆ ಯಾವ ಎನ್ಕ್ವೈರಿ ಕಮಿಟಿ ಆಯ್ತಲ್ಲ, ಯಾರನ್ನಾದ್ರೂ ಇವತ್ತು ಯಾರು ಗಿಲ್ಟಿ ಅಂತ ಪ್ರೂವ್ ಆಯ್ತಾ? ಪ್ರೂವ್ ಆಗಿದ್ದಾರೆ, ಒಪ್ಕೊಳ್ಬೋದಿತ್ತು ಇವತ್ತು. ಆದರೆ 2G ಸ್ಕ್ಯಾಮಲ್ಲಿ ಎಲ್ಲ ಸಿಗಾಕೊಂಡಿದ್ದಾರೆ. ಮಿನಿಸ್ಟ್ರುಗಳು ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗಿರುವಂಥ ಮಿನಿಸ್ಟ್ರಿ ಇವರು ಪ್ರಧಾನಿ ಮತ್ತು ಗೃಹ ಮಂತ್ರಿ ಹತ್ರ ಬೆರಳು ತೋರಿಸ್ತಾ ಇದ್ದಾನೆ. ವಾಜಪೇಯಿ ಗವರ್ನಮೆಂಟ್ ಅಲ್ಲ ಅದೇನಾರು ಆಗಿತ್ತಾ? ಆಗಿದ್ರೆ ನೀವು ಹೇಳಿ, ಒಪ್ಕೊಳ್ಳೋಣ, ಅದಕ್ಕೇನಂತೆ, ನನಗೇನು ಸಮಸ್ಯೆ ಇಲ್ಲ. ಮೇಜರ್ ಸ್ಕ್ಯಾಮ್ ಬಂತು, ಈಗ ಬಿಜೆಪಿ ವಕ್ತಾರರಾಗಿದ್ದಾರೆ ಅಂತ ಸತ್ಯ ಹೊರಗೆ ಬಂತು. ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ವಿಚಾರ ಇಲ್ಲದೆ ಇದ್ದಾಗ ಈ ರೀತಿ ಅಲಿಗೇಷನ್ಗಳು ಮಾಡ್ತಾರೆ. ಮಾತಾಡಕ್ ಹೋಗ್ಬಿಡಿ. ಇಲ್ಲ, ಅಣ್ಣಾ ಹಜಾರೆ ಒಬ್ರು ಥ್ಯಾಂಕ್ ಯು. ರೈಟ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಅಣ್ಣಾ ಹಜಾರೆ ಅವ್ರ ಹೋರಾಟಕ್ಕೆ ನಿಮ್ಮ ಬೆಂಬಲ ಇಲ್ಲ. ಸೊ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಅಂತ ತಾವು ಹೇಳ್ತಾ ಇದ್ದೀರಿ. ಆಗಬೇಕು ಈ ಬೆಂಬಲ ಅಂತ ಹೇಳಿ. ಮೇಡಮ್, ನೀವು ಕೂಡ ಅವ್ರಿಗೆ ಬೆಂಬಲ ಇಲ್ಲ, ಭ್ರಷ್ಟಾಚಾರದ ವಿರೋಧಕ್ಕೆ ಇಲ್ಲ ಇಲ್ಲ ಅಣ್ಣಾ ಹಜಾರೆಗೆ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ವಿಚಾರಣೆ ಬೇಡ. ಈಗ ಅವರು ವೈಯಕ್ತಿಕ ಹೋರಾಟ ಮಾಡ್ತಾರೆ. ನೀವು ಸಾರಾಸಗಟಾಗಿ ಹೇಳೋದು ಬೇಡ. ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ, ಯಾರೇ ಭ್ರಷ್ಟಾಚಾರದ ವಿರುದ್ಧ ಮಾಡಿದ್ರೆ. ಆದರೆ ರಾಜಕೀಯ ಪ್ರೇರಿತವಾದಂಥ ಯಾರಾದರೂ ಹೋರಾಟಗಳನ್ನು ಮಾಡಿದ್ರೆ ಅದಕ್ಕೆ ನಮ್ಮ ಬೆಂಬಲ ಇಲ್ಲ. ಅಣ್ಣಾ ಹಜಾರೆ ಅವರು ರಾಜಕೀಯ ಪ್ರೇರಿತವಾಗಿದ್ದಾರೆ, ಅದಕ್ಕೋಸ್ಕರ ಅವರಿಗೆ ನಮ್ಮ ಬೆಂಬಲ ಇಲ್ಲ. ಇವ್ರದ್ದು ಕಾಂಗ್ರೆಸ್ನವ್ರದ್ದು ಒಂದೇ ತಂತ್ರ, ನಮ್ಮ ವಿರುದ್ಧ ಧ್ವನಿ ಎತ್ತಿರೋ ಜೋಕೆ ನಿಮ್ಮ ಬಗ್ಗೆ ನಿಮಗೆ ಕೆಸರು ಹಚ್ಚುತ್ತೀವಿ ಅಂತ, ಅದನ್ನಷ್ಟೇ ಅವ್ರು ಮಾಡ್ತಾ ಇದ್ದಾರೆ. BK ಹರಿಪ್ರಸಾದ್, ಈಗ ಇವರು ತಿವಾರಿ, ಇವರೆಲ್ಲ ಮಾಡ್ತಾ ಇರೋದು ಅಷ್ಟೇ ಕೆಲಸ. ಅಣ್ಣಾ ಹಜಾರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಲೋಕಪಾಲ್ ಮಸೂದೆ ಬರಬೇಕು, ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋದ್ರ ಹಂತ, ಆ ಒಂದು ಇದರಲ್ಲಿ ಕೆಲಸದಲ್ಲಿ ಅದೊಂದು ಪ್ರಾರಂಭಿಕ ಹಂತ ಅಂತ ನಾನು ಭಾವಿಸಿದ್ದೀನಿ. ರೈಟ್, ಥ್ಯಾಂಕ್ ಯು ಪ್ರತಾಪ್ ಉಗ್ರಪ್ಪ ಮತ್ತು ಮೇಡಮ್ ಎಲ್ಲರಿಗೂ ಕೂಡ ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ. ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.